ವಾಕಿಂಗ್ ಸ್ಟ್ರೀಟ್ ಪಟಾಯಿಂದ ಇವಾಗ ನಾವು ಟೈಗರ್ ಪಾರ್ಕ್ ಹೋಗ್ತಾ ಇದೀವಿ. ಟೈಗರ್ ಜೊತೆ ಆಟ ಆಡೋಕ್ಕೆ, ಏನಂದ್ರೆ ಫೋಟೋಸ್ ತೊಗೊಳಕ್ಕೆ. ಸೊ ಪಟಾಯಲ್ಲೂ ಟೈಗರ್ ಪಾರ್ಕ್ ಇದೆ, ನೀವು ಬಂದು ಇಲ್ಲಿ ಎಂಜಾಯ್ ಮಾಡ್ಬೋದು. ಅಲ್ಲೋಗಿ ತೋರಿಸ್ತೀನಿ ಹೆಂಗಿರುತ್ತೆ ಟೈಗರ್ ಪಾರ್ಕ್ ಅಂತ ಎಲ್ಲ. ನೀವೇನಾದರೂ ಪಟಾಯದಲ್ಲಿದ್ದೀರಾ ಅಂದರೆ ಟೈಗರ್ ಪಾರ್ಕ್ ಹೋಗೋದನ್ನ ಮಾತ್ರ ಮಿಸ್ ಮಾಡಬೇಡಿ. ಟೈಗರ್ ಪಾರ್ಕ್ ವಾಕಿಂಗ್ ಸ್ಟ್ರೀಟಿಂದ ಜಸ್ಟ್ ನಿಮಗೆ 8 to 9 ಕಿಲೋಮೀಟರ್ಸ್ ಇದೆ. ಆ್ಯಂಡ್ ನಿಮಗೆ ಬೈಕ್ ಟ್ಯಾಕ್ಸಿ ಆ್ಯಂಡ್ ಕಾರ್ ಟ್ಯಾಕ್ಸಿ ಸಿಗುತ್ತೆ ಅಲ್ಲಿಗೆ ಹೋಗೋಕ್ಕೆ. ಜಸ್ಟ್ 25 ಮಿನಿಟ್ಸಲ್ಲಿ ನಿಮ್ಮನ್ನ ಡ್ರಾಪ್ ಮಾಡ್ತಾರೆ. ಅಟ್ ದಿ ಸೇಮ್ ಟೈಮ್ ನೀವು ಟೈಗರ್ ಪಾರ್ಕ್ ಆದಮೇಲೆ ಅದರ ಡೈರೆಕ್ಟ್ ಆಪೋಸಿಟೇ ಒಂದು ಫ್ಲೋಟಿಂಗ್ ಮಾರ್ಕೆಟ್ ಇದೆ. ನೀವು ಅಲ್ಲಿಗೂ ವಿಸಿಟ್ ಮಾಡ್ಬೋದು ಆ್ಯಂಡ್ ಫ್ಲೋಟಿಂಗ್ ಮಾರ್ಕೆಟ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಬನ್ನಿ ಇವಾಗ ಟೈಗರ್ ಪಾರ್ಕ್ ಹೆಂಗಿದೆ ಅಂತ ನೋಡೋಣ. ಟೈಗರ್ ಪಾರ್ಕ್. ಇವರು ಟೈಗರ್ ಪಾರ್ಕ್ ಬರಬೇಕಂದ್ರೆ ಫಸ್ಟ್ ಥಿಂಗು ಆನ್ಲೈನ್ ಬುಕ್ಕಿಂಗ್ ಮಾಡಿ. ಯಾಕಂದರೆ ಇಲ್ಲಿ ಬಂದು ತೊಗೊಂಡ್ರೆ ತುಂಬ ಕಾಸ್ಟ್ ಆಗುತ್ತೆ. ಸೊ ಇಲ್ಲಿ ಮೀಡಿಯಮ್ ಟೈಗರು, ಸ್ಮಾಲೆಸ್ಟ್ ಟೈಗರು ಆ್ಯಂಡ್ ಬಿಗ್ ಟೈಗರ್ ಅಂತ ಇರುತ್ತೆ. ಸೊ ಎವ್ರಿ ಟೈಗರ್ ಹತ್ರ 10 ಮಿನಿಟ್ಸ್ ಬಿಡ್ತಾರೆ ಎಲ್ಲರಿಗೂ. ಸ್ಮಾಲೆಸ್ಟ್ ಟೈಗರ್ ಇರುತ್ತೆ, ಲೈಕ್ ಅದು ಬೆಕ್ಕುಗಳ ಥರ ಇರುತ್ತೆ, ಅದ್ರ ಜೊತೆ ಆಟ ಆಡ್ಬೋದು ಜೊತೆಗೆ. ಆ್ಯಂಡ್ ಮೀಡಿಯಮ್ ಟೈಗರ್ ಹತ್ರ ಜಸ್ಟ್ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತಗೊಳೋದು ಅಷ್ಟೇ, ಬೇರೆ ಏನೂ ಇಲ್ಲ. ಆಲ್ಮೋಸ್ಟ್ ಆಲ್ ಒಂದು 30% ಕಮ್ಮಿ ಸಿಗುತ್ತೆ ಆನ್ಲೈನ್ ಬುಕ್ಕಿಂಗ್ ಮಾಡಿದ್ರೆ. ತುಂಬ ವೆಬ್ಸೈಟಲ್ಲಿ ಟೈಗರ್ ಪಾರ್ಕ್ಗೆ ಆಪ್ಷನ್ ಇದೆ, ಅಗೋಡಾ, ಮೇಕ್ ಮೈ ಟ್ರಿಪ್ ತುಂಬಾ. ಸೊ ಅದರಲ್ಲಿ ಬುಕ್ ಮಾಡ್ಕೊಂಡು ಬನ್ನಿ. ಆ್ಯಂಡ್ ಇಲ್ಲಿ ಬಂದು ನೀವು ಬುಕ್ ಮಾಡಿದ್ರೆ ಕ್ಯೂವಲ್ಲಿ ನಿಂತ್ಕೋಬೇಕಾಗುತ್ತೆ, ವೆಯ್ಟಿಂಗ್ ಇರುತ್ತೆ. ಆನ್ಲೈನ್ ಮಾಡ್ಕೊಂಡು ಬಂದರೆ ಜಸ್ಟ್ ಪಟ್ಟಂತ ಬಂದು ಟಿಕೆಟ್ ಇದು ವೋಚರ್ ತೋರಿಸಿದ್ರೆ ಅವ್ರು ನಿಮಗೆ ಕ್ಯೂ ನಂಬರ್ ಕೊಡ್ತಾರೆ, ತೊಗೊಂಡು ಸೀದಾ ಹೋಗ್ಬೋದು ಟೈಗರ್ ಹತ್ರ. ನಾನಿವಾಗ ಒಂದು ಮೀಡಿಯಮ್ ಟೈಗರ್ ಜೊತೆ ಫೋಟೋ ತಗ್ಸೋಣಕ್ಕೆ ಹೋಗ್ತಾಯಿದ್ದೀನಿ, ಆ್ಯಂಡ್ ಸ್ಮಾಲೆಸ್ಟ್ ಟೈಗರ್ ಜೊತೆ ಆಟಾಡೋಕ್ಕೆ ಹೋಗ್ತಾಯಿದ್ದೀನಿ. ಇದು ಎರಡು ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ನೋಡೋಣ ಹೆಂಗಿರುತ್ತೆ ಅಂತ. ಇಲ್ಲಿ ಸಫಾರಿ ಕೂಡ ಇದೆ. ಸೊ ಓಪನ್ ಪ್ಲೇಸ್ ಹಂಗೆ ಬಿಟ್ಟಿರ್ತಾರೆ, ಅಲ್ಲಿ ಟೈಗರ್ ಎಲ್ಲ ಓಡಾಡ್ತಾ ಇರುತ್ತೆ. ನಿಮ್ಮ ಚಿಕ್ಕದು ಗಾಡಿಯಲ್ಲಿ ಕರ್ಕೊಂಡೋಗಿ ತೋರಿಸ್ತಾ ಇರ್ತಾರೆ ಸಫಾರಿ ಅಂತ, ಅದನ್ನು ಆಪ್ಟ್ ಮಾಡ್ಬೋದು. ಸೊ ಯೂಶ್ವಲಿ ಸ್ಮಾಲೆಸ್ಟ್ ಟೈಗರ್ಗೆ ಇಲ್ಲಿ 1600 ಆಗುತ್ತೆ ಆನ್ಲೈನ್ ಬುಕ್ ಮಾಡಿದಾಗ. ಆ್ಯಂಡ್ ಲೈಕ್ ಮೀಡಿಯಮ್ ಇದ್ದರೆ ಲೈಕ್ ಅದರಿಂದ ಸ್ಮಾಲೆಸ್ಟ್ ಅಂದರೆ ಚಿಕ್ಕ ಬೇಕು ಥರ, ಸ್ಮಾಲ್ ಅಂದರೆ ಸ್ವಲ್ಪ ದೊಡ್ಡದಿರುತ್ತೆ, 1 ಇಯರ್ದು ಆ ಥರ. ಅದು ಒಂದು 1800 ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಮೀಡಿಯಮ್ ಸ್ವಲ್ಪ ಜಾಸ್ತಿ ಇರುತ್ತೆ, 2000 ಸಮಥಿಂಗ್ ಚೇಂಜ್ ಇದೆ ಅದು. ಬಟ್ ಬಿಗ್ ಏನಿದೆ ಅದು ತುಂಬ 3000 ಅರೌಂಡ್ ಇದೆ. ಸೊ ಈ ಥರ ಇದೆ ಚಾರ್ಜಸ್ಸು. ಬೆಟರ್ ಆನ್ಲೈನ್ ಬುಕ್ ಮಾಡ್ಕೊಂಬನ್ನಿ, ಐ ಸಜೆಸ್ಟ್. Okay, listen to attention. When you go inside, you can tap only backside tiger. London Custom Code. No calling, no video call. You can take photo without flash. Okay. Walk with staff inside, don't walk alone. Okay. Go back, you can keep her. Okay. Medium 1ไม่บวกจ้าบอจากค่ะ ಗುರು ಒಳಗಡೆ ಬಂದೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಹುಲಿ. ಓಕೆ, ಅಲ್ಲಿ ಹುಲಿ ಓಡಾಡ್ತಾ ಇದೆ. ಇವ ಯಾರೇ? ನೋಡಕ್ ಮಾತ್ರ ಸಕ್ಕತ್ತಾಗಿದೆ. ವಾ ಗುರು, ಇಲ್ಲಿ ನೋಡ್ಕೋ ಗುರು ಇನ್ನೊಂದು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಪಾಪ ಅದನ್ನ ಮೇಲೆ ಹತ್ತಿಸ್ತವ್ರೆ, ನನಗೋಸ್ಕರ ಹತ್ತುತ್ತಾ ಇಲ್ಲ ಅದು. ಅಲ್ಲೊಂದಿದೆ, ಹಾಂ, ಹತ್ತಿ ಕುತ್ಕೊಂತು. ಹೊಡೆದಿ ಕನ್ಕಮ್. ಹೇಳಿದ್ರೆ ಹೋಗ್ಬಿಡ್ತೀಯ, ಇದೆಲ್ಲ ಬೇಕಾ ನಿನ್ಗೆ?
ಗುರು ಇಲ್ಲಿ ನೋಡಿ ಹೆಂಗಿದೆ, ನಾನು ಹುಲಿ ಮುಟ್ತಾ ಇದ್ದೀನಿ. ಫಸ್ಟ್ ಟೈಮ್ ಲೈಫಲ್ಲಿ ಹುಲಿ ಮುಟ್ತಾ ಇರೋದು. ಏನು ಮಾಡಬೇಡ ಗುರು ನೀನು. ಗುರು ಫೈನಲಿ ಹುಲಿ ಹತ್ರ ಬಂದ್ಬಿಟ್ಟಿದ್ದೀನಿ. ಆಕ್ಚುಲಿ ಚೆನ್ನಾಗಿರೋದು. ಹಂಗೆ ಮಾಡಬೇಡ ಗುರು, ಇನ್ನು ಎಷ್ಟೊಂದು ಟ್ರಿಪ್ ಹೊಡಿಬೇಕು ನಾನು. ಸಕ್ಕ ಡೇಂಜರ್ ಗುರು ಇದು, ರಿಸ್ಕು ಗುರು. 2 year old ಟೈಗರ್ ಅಂತ ಇದು. ಸೊ ಇದು ಮೀಡಿಯಂ ಟೈಗರು. ವಾಟ್ ಇಸ್ ಇಸ್ ನೇಮ್? ಮನಾವ್. ಇದು ಹೆಸರು ಮನಾವು, ಮೀಡಿಯಂ ಟೈಗರ್ ಮನಾವ್. ಸೊ ನೀವು ಬನ್ನಿ ಟೈಗರ್ ಜೊತೆ ಫೋಟೋ ತೊಗೊಳ್ಳಿ. ಬಟ್ ಇದೆಲ್ಲ ಕರೆಕ್ಟ್ ಅಲ್ಲ, ಬಟ್ ಸ್ಟಿಲ್ ನನಗೇನೋ ಒಂದು ಆಸೆ, ಬೆಕ್ಕ ಮೇಲೆ ಆಸೆ ಇದೆ ಅಂತ ಬಂದೆ. ಆಲ್ಸ್ ನಾನು ಅನಿಮಲ್ಸ್ಗೆ ಜಾಸ್ತಿ ಟ್ರಬಲ್ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ಫೈನಲಿ ಇವತ್ತು ಟೈಗರ್ನ ಮುಟ್ಟಿ ಸಖತ್ ಖುಷಿ ಆಯಿತು, ಸಖತ್ ಸಮಾಧಾನ ಆಯಿತು. ನೀವು ಎಂಜಾಯ್ ಮಾಡಿ ಬಂದುಬಿಟ್ಟು. ಮೀಡಿಯಂ ಟೈಗರ್ ಆಯಿತು. ಇವಾಗ ಸ್ಮಾಲೆಸ್ಟ್ ಟೈಗರ್ಗೆ ಹೋಗ್ತಿದ್ದೀವಿ. ಅಂದರೆ ಚಿಕ್ಕ ಕ್ಯಾಟ್ ಥರ ಇರುತ್ತೆ, ಅದನ್ನ ಅದ್ರ ಜೊತೆ ಆಟಾಡೋಕ್ಕೆ ಹೋಗ್ತಾಯಿದ್ದೀವಿ. ನೋಡಿ ಅಲ್ಲೆಲ್ಲ ಆಟಾಡ್ತಾ ಇದ್ದಾರೆ, ಚಿಕ್ಕದು ಹೊರಗಡೆ ಇದೆ. ಸೊ ಬೆಕ್ಕಂದರೆ ಇಷ್ಟ ನನಗೆ. ಸೊ ಬೆಕ್ಕ ಥರ ಇರುತ್ತೆ, ಎತ್ಕೊಂಡು ಆಟಾಡ್ಬೋದು ಅಂತ ಫೀಲ್ ಇಷ್ಟ. ಸೊ ಅದಕ್ಕೆ ಹೋಗ್ತಾಯಿದ್ದೀವಿ. On site, no carry, no hold on. Inside we're not allowed with a video call, no calling inside with photo and video. It's okay, we don't Okay. flash. No. If you got like a GoPro like this one, you're gonna bring by your hand, okay? ಓಕೆ ಸರ್. ಟೈಗರ್ ಪಾರ್ಕ್ ಬರಬೇಕಾದ್ರೆ ಜಲ್ದಿನೇ ಪ್ಲ್ಯಾನ್ ಮಾಡಬೇಕು. ಅರೌಂಡ್ ಇದು 9:30 10 o'clock ಎಲ್ಲ ಓಪನ್ ಆಗಿಬಿಡುತ್ತೆ. ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಬಂದರೆ ಸೀದಾ ಹೋಗ್ಬೋದು. ನಮಗೆ ಜಲ್ದಿ ಸಿಗುತ್ತೆ, ಕ್ಯೂ ಎಲ್ಲ ವೆಯ್ಟಿಂಗ್ ಇರಲ್ಲ. 10 o'clock ಆ್ಯಂಡ್ 11 o'clock ಆಗಿಬಿಟ್ರೆ ತುಂಬ ಜನ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ತುಂಬ ದೊಡ್ಡ ಕ್ಯೂ ಆಗಿಬಿಡುತ್ತೆ, ತುಂಬ ವೆಯ್ಟಿಂಗ್ ಟೈಮ್ ಆಗಿಬಿಡುತ್ತೆ. ಆ್ಯಂಡ್ ಅವರು ಎವ್ರಿ ಟೈಗರ್ ಹತ್ರ 10 ನಿಮಿಷ ಟೈಮ್ ಕೊಡ್ತಾರೆ ವೆಯ್ಟ್ ಮಾಡೋಕ್ಕೆ. ಬಟ್ ಅಷ್ಟೊಂದು ಟೈಮ್ ಬೇಕಾಗಿಲ್ಲ. ಒಂದು 4 ಫೋಟೋ ವೀಡಿಯೋ ಆ್ಯಂಡ್ ನಿಮ್ಮದೇ ಫೋನ್ ಕ್ಯಾರಿ ಮಾಡ್ಬೋದು, ಗೋಪ್ರೋ ಎಲ್ಲ ಕ್ಯಾರಿ ಮಾಡ್ಬೋದು. ಆ್ಯಂಡ್ ಥಿಂಗ್ಸ್ ಏನೂ ಒಳಗಡೆ ಬಿಡಲ್ಲ ಅಷ್ಟೇ. ಆ್ಯಂಡ್ ಅವರು ಫೋಟೋ ತೆಗಿತಾರೆ ಅವ್ರು DSLR ಕ್ಯಾಮ್ರಾದಲ್ಲಿ. ಅದು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಬಟ್ ಟೈಗರ್ ಎಲ್ಲ ನೋಡೋಕ್ಕೆ ಅಷ್ಟೊಂದು ಏನೋ ಆ್ಯಕ್ಚುಯಲ್ ಟೈಗರ್ ಹೆಂಗಿರಬೇಕು ಹಂಗಿಲ್ಲ, ಎಲ್ಲ ತುಂಬ ಸಣ್ಣ ಆಗಿಬಿಟ್ಟಿದೆ, ನನ್ನ ಥರ ಇದೆ ಸಣ್ಣಕ್ಕೆ. ಸೊ ಏನೋ ಊಟ ಆಗ್ತಾರಲ್ವೋ ಗೊತ್ತಿಲ್ಲ, ಬಟ್ ಓಕೆ, ಜಸ್ಟ್ ಟೈಗರ್ ಟಚ್ ಮಾಡೋ ಒಂದು ಎಕ್ಸ್ಪೀರಿಯೆನ್ಸ್ ಸಿಕ್ತು. ಮತ್ತು ನಾನು ಯಾವ ಅನಿಮಲ್ಗೂ ಟ್ರಬಲ್ ಕೊಡೋಕ್ಕೆ ಇಷ್ಟಪಡಲ್ಲ. ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.